11 ಇದೊಂದು ಕ್ರೈಮ್ ಥ್ರಿಲ್ಲರ್ ಇನ್ವೆಸ್ಟಿಗೇಷನ್ ಡ್ರಾಮಾ. ಇದರಲ್ಲಿ ನವೀನ್ ಚಂದ್ರ ಮೇನ್ ಲೀಡ್ ಆಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್, ಹೆವಿ ಸಸ್ಪೆನ್ಸ್ ಅಂಡ್ ಥ್ರಿಲ್ ಕೊಡೋ ಅಂತ ಕತೆನ ಸ್ಕ್ರೀನ್ ಮೇಲೆ ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, IPS ಅರವಿಂದ್ ಎಂತ ಟಫ್ ಕೇಸ್ ಇದ್ರೂ ಸಾಲ್ವ್ ಮಾಡೋಂಥವ್ನು. ಇಂಥವ್ನಿಗೆ ಒಂದು ಸೀರಿಯಲ್ ಕೇಸ್ನ ಹ್ಯಾಂಡಲ್ ಮಾಡ್ತಾರೆ. ಸೊ ಅದನ್ನ ಹೇಗೆ ಸಾಲ್ವ್ ಮಾಡ್ತಾನೆ, ಇದ್ರ ಮಧ್ಯೆ ಬರೋ ಕನೆಕ್ಷನ್ಸ್ ಮತ್ತೆ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಇನ್ನು ಇದರಲ್ಲಿರೋ ಎಮೋಷನಲ್ ಡ್ರಾಮಾ, ಥ್ರಿಲ್ಲರ್ ಎಲಿಮೆಂಟ್ಸ್, ಟ್ವಿಸ್ಟ್, ಟೆನ್ಷನ್, ಡೌಟ್ ಕ್ರಿಯೇಟ್ ಮಾಡಿಸೋದಾಗ್ಲಿ, ಇಷ್ಟು ಟಾಪಿಕ್ನ ಬ್ರಿಲಿಯಂಟ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಇಲ್ಲಿರೋ ಟ್ವಿಸ್ಟ್ ಅಂತೂ ಅನ್ಪ್ರಿಡಿಕ್ಟಬಲ್ ಅಂತಾನೆ ಹೇಳ್ಬೋದು, ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ. ಸೊ ಈ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಂದ ಥ್ರೂ ಔಟ್ ದ ಮೂವಿ ನಿಮ್ಮನ್ನ ಎಡ್ಜ್ ಆಫ್ ದಿ ಸೀಟ್ ಅಲ್ಲಿ ಕೂರೋ ಹಾಗೆ ಮಾಡುತ್ತೆ. ಬಟ್ ಮೂವಿಲಿ ನೆಗೆಟಿವ್ ಅನ್ಸಿದ್ದು ಅಂದ್ರೆ ಇದರ ರನ್ ಟೈಮ್ ಸ್ವಲ್ಪ ಲೆಂತಿ ಫೀಲ್ ಆಯ್ತು. ಟೋಟಲ್ 2 hours 15 minutes ಇದೆ. ಎಡಿಟಿಂಗ್ ಅಲ್ಲಿ ಇನ್ನೊಂಚೂರು ಫಾಸ್ಟ್ ಪೇಸಿಂಗ್ ಮಾಡಿ ಒಂದು 1 hour 45 minutes ಮಾಡಿದಿದ್ರೆ ಇನ್ನೂ ಸೈಕ್ ಆಗಿರ್ತಿತ್ತು. ಬಟ್ ಪರವಾಗಿಲ್ಲ, ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ನ ಇಟ್ಟು ನಿಮಗೆ ಎಲ್ಲೂ ಬೋರ್ ಆಗದೆ ಇರೋ ತರ ನೋಡ್ಕೊಂತಾರೆ. ಇನ್ನು ಕತೆ ಮಧ್ಯೆ ಎಮೋಷನಲ್ ಫ್ಲಾಶ್ ಬ್ಯಾಕ್ ಬರುತ್ತೆ. ಅದನ್ನ ನೋಡಿದಾಗ ಕ್ಯಾರೆಕ್ಟರ್ಸ್ ಮೇಲಿರೋ ಒಪಿನಿಯನ್ನೇ ಚೇಂಜ್ ಆಗ್ಬಿಡುತ್ತೆ. ಇನ್ನು ಆಡಿಯನ್ಸ್ ಸಿನಿಮಾ ನೋಡ್ಬೇಕಾದ್ರೆ ಆ ಥರ ಇರಬೇಕಿತ್ತು, ಈ ಥರ ಇರಬೇಕಿತ್ತು ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂತಾರೆ. ಆ ಎಕ್ಸ್ಪೆಕ್ಟೇಷನ್ಸ್ಗೂ ಮೀರಿ ಒಂದು ಟ್ವಿಸ್ಟ್ ಕೊಡ್ತಾರೆ ಕೊನೆಯಲ್ಲಿ. ಡಿಫ್ರೆಂಟ್ ಕಾನ್ಸೆಪ್ಟ್ ತಗೊಂಡು ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಆಡಿಯನ್ಸ್ಗೆ ತಲೆಗೆ ಹುಳ ಬಿಡ್ತಾರೆ. ಓ ಇದೇ ಕರೆಕ್ಟ್, ಹಿಂಗೆ ಆಗಿರುತ್ತೆ ಅನ್ಕೊಂಡು ನೋಡ್ತೀವಿ. ಬಟ್ ಡೈರೆಕ್ಟರ್ ಇದಲ್ಲ, ಇವಾಗ ಕೊಡ್ತೀನಿ ನೋಡು ಟ್ವಿಸ್ಟ್ನ ಅಂತ ಶಾಕ್ ಆಗಬೇಕು, ಆ ಥರ ಒಂದು ಟ್ವಿಸ್ಟ್ನ ಕೊಡ್ತಾರೆ. ಇನ್ನು ಪರ್ಫಾರ್ಮೆನ್ಸಸ್ ವೈಸ್ ನವೀನ್ ಚಂದ್ರ ಅವರ ಆಕ್ಟಿಂಗ್ ಗ್ರೇ ಶೇಡ್ ಅಲ್ಲಿ ಸಖತ್ತಾಗಿ ಸೂಟ್ ಆಯ್ತು. ಇನ್ನು ಮಿಕ್ಕಿರೋ ಆಕ್ಟರ್ಸ್ಗಳು ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಈ ಟೆಕ್ನಿಕಲ್ ವೈಸ್ ಸಿನಿಮಾಟೋಗ್ರಫಿ, ಪ್ರೊಡಕ್ಷನ್ ಡಿಸೈನ್ ಡೀಸೆಂಟ್ ಆಗಿದೆ. ಕತೆಗೆ ಟೋನ್ ಯಾವ ತರ ಸೆಟ್ ಆಗಬೇಕು ಆ ತರ ಮಾಡಿದ್ದಾರೆ. ಇನ್ನು ಎಡಿಟಿಂಗ್ ಕೂಡ ಪರವಾಗಿರಲಿಲ್ಲ. ಇನ್ನು ಆಕ್ಷನ್ ಸೀಕ್ವೆನ್ಸಸ್ ಅಲ್ಲಿ ರನ್ ಟೈಮ್ ಅಲ್ಲಿ ಇನ್ನೊಂಚೂರು ವರ್ಕ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ನೆಕ್ಸ್ಟ್ BGM ಒಳ್ಳೆ ಮಜಾ ಕೊಡುತ್ತೆ. ಸೊ ಓವರ್ ಆಲ್ ಸಿನಿಮಾ ಸೂಪರ್ ಆಗಿದೆ. ಒಳ್ಳೆ ಥ್ರಿಲ್ಲರ್ ಇನ್ವೆಸ್ಟಿಗೇಷನ್ ಡ್ರಾಮಾ, 100% ವರ್ತ್ ವಾಚಿಂಗ್. ಅಡಲ್ಟ್ ಕಂಟೆಂಟ್ ಅಂತ ಏನಿಲ್ಲ, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಲೂ ಆರಾಮಾಗಿ ನೋಡ್ಬೋದು. ಅಂಡ್ ಈ ಮೂವಿ ನಿಮಗೆ ಅಮೆಝಾನ್ ಪ್ರೈಮ್ ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 9. ಆಲ್ರೆಡಿ ನೀವೇನಾದ್ರೂ ಈ ಸಿನಿಮಾನ ಮೊದಲೇ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.